ಆಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು 2026ರಲ್ಲಿ ಕೆಸೆಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಬರೋಣ. ಸ್ನೇಹಿತರೆ, 2026ರಲ್ಲಿ ಅಕ್ಟೋಬರ್ 11ರಂದು ಕೆಸೆಟ್ ಬರೆಸುವ ಎಲ್ಲ ಸಾಧ್ಯತೆಗಳು ದಟ್ಟಣವಾಗಿದೆ. ಸ್ನೇಹಿತರೆ, ಹೌದು ಸ್ನೇಹಿತರೆ, 2026ರ ಕ್ಯಾಲೆಂಡರ್ ಇಯರನ್ನು KEA ಪ್ರಕಟ ಮಾಡಿದ್ದು, ಇದರಲ್ಲಿ ನೀವು ಗಮನಿಸಬಹುದು ಅಕ್ಟೋಬರ್ 11ರಂದು KEAಯಿಂದ ಕೆಸೆಟ್ಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆಯುವ ಸಾಧ್ಯತೆಗಳು ಇದೆ. ಸ್ನೇಹಿತರೆ, ಇದೇ ವರ್ಷ 2026ರಂದು ಕೆಸೆಟ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಬರೆಸಲಾಗುತ್ತದೆ. ಸ್ನೇಹಿತರೆ, ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತದೆ ಕೆಸೆಟ್ಗೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಇದೇ ವರ್ಷ 2025ರಲ್ಲಿ ನಾವು ನೋಡ್ತಾ ಹೋದರೆ 2025 ಡಿಸೆಂಬರ್ನಲ್ಲಿ ಕೆಸೆಟ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಬರೆಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಮಾಡಲಾಗಿತ್ತು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು. ಈಗ ನೆಕ್ಸ್ಟ್ ಮುಂದಿನ ಸಲ 2026 ಅಂದರೆ ಈ ವರ್ಷ 2026ರಲ್ಲಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕೆಸೆಟ್ ಪರೀಕ್ಷೆ ಬರೆಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಹಾಗಾದರೆ ಕೆಸೆಟ್ ಪರೀಕ್ಷೆ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಈ ವರ್ಷ PG ಕೋರ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಕೆಸೆಟ್ ಎಕ್ಸಾಮ್ ಬರೆಯಲು ಕ್ವಾಲಿಫೈ ಆಗಿರುತ್ತಾರಾ ಅಂತ ಎಲ್ಲವನ್ನೂ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮಾಡಿಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಎಷ್ಟು ತೊಗೊಂಡ್ರೆ ನೀವು ಕ್ವಾಲಿಫೈ ಆಗಿರ್ತೀರಿ ಅಂತ ಎಲ್ಲವನ್ನೂ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇದು ಅಧಿಕೃತವಾಗಿ 2025ರ ನೋಟಿಫಿಕೇಷನ್ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ 2026ರಲ್ಲೂ ಸಹಿತ ಇದೇ ರೀತಿ ಪ್ಯಾಟರ್ನ್ ಇರುತ್ತದೆ. ಸ್ನೇಹಿತರೆ, 2025ರಂತೆ ಒಟ್ಟು 33 ವಿಷಯಗಳಲ್ಲಿ ನಾವು ಕೆಸೆಟ್ಗೆ ಸಂಬಂಧಿಸಿದ ಎಕ್ಸಾಮನ್ನು ಬರೆಯಲಾಗುತ್ತದೆ. 33 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಸೆಟ್ ಪರೀಕ್ಷೆಯನ್ನು ಬರೆಸಲಾಗುತ್ತದೆ. ಸ್ನೇಹಿತರೆ, ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ತೆಗೆದುಕೊಳ್ಳುವ ಗರಿಷ್ಠ ವಯೋಮಿತಿ ಯಾವುದೇ ರೀತಿ ಇರುವುದಿಲ್ಲ. ಇಲ್ಲಿ ನೀವು ಗಮನಿಸಬಹುದು. ಅದೇ ರೀತಿ ಸ್ನೇಹಿತರೆ, ಇದಕ್ಕೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಇಲ್ಲಿ ಪರೀಕ್ಷಾ ಶುಲ್ಕ ಬಂದುಬಿಟ್ಟು ಇಲ್ಲಿ SC ST PWD ತೃತೀಯ ಲಿಂಗಿಗಳಿಗೆ 700 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ 2A 2B 2 3 ಅವರಿಗೆ ಇಲ್ಲಿ 1000 ಅಮೌಂಟನ್ನು ನೀವು ಚಾನಲನ್ನು ತುಂಬಬೇಕಾಗುತ್ತದೆ. ಸ್ನೇಹಿತರೆ, ಅದೇ ರೀತಿ ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತದೆ. ನಾವು ಈಗ ನಾವು ಎಕ್ಸಾಮ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಅದರ ಬಗ್ಗೆ ನಾವು ಫೋಕಸನ್ನು ಮಾಡೋಣ. ಇಲ್ಲಿ ನೀವು ಒಂದು ಪಾಯಿಂಟನ್ನು ಗಮನಿಸಿ ಸ್ನೇಹಿತರೆ, MA ಅಂದರೆ PGಯಲ್ಲಿ ಯಾರೆಲ್ಲ ಸೇರ್ಕೊಂಡಿರ್ತೀರಲ್ಲ, PG ಕೋರ್ಸ್ ಯಾರೆಲ್ಲ ಮಾಡಿರ್ತೀರಲ್ಲ, ನೀವು ಕಂಪ್ಲೀಟ್ ಆದವರು ಸಹಿತ ಕೆಸೆಟ್ಟನ್ನು ಬರೆಯಬಹುದು. ಅದೇ ರೀತಿ ಫ್ರೆಷರ್ ಯಾರೆಲ್ಲ ಇರ್ತೀರಲ್ಲ, ಈಗ ಫಸ್ಟ್ ಇಯರ್ ಇರ್ತಾರಲ್ಲ, ಅವರು ಸಹಿತ ಇದನ್ನು ಕಂಡಕ್ಟ್ ಮಾಡ್ಬೋದು. ಸ್ನೇಹಿತರೆ, ಹೌದು ಸ್ನೇಹಿತರೆ, ಒಮ್ಮೊಮ್ಮೆ ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ, ಅದಕ್ಕೆ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ MA ಫಸ್ಟ್ ಇಯರ್ ಇದ್ದವರು ಸಹಿತ ಕೂಡ ನೀವು ಕೆಸೆಟ್ ಪರೀಕ್ಷೆಯನ್ನು ಬರೆಯಬಹುದು. ಸ್ನೇಹಿತರೆ, ಫ್ರೆಷರ್ ಯಾರೆಲ್ಲ ಇರ್ತಾರಲ್ಲ ಅವರು ಬರೆಯಬಹುದು. ಇಲ್ಲಿ ಗಮನಿಸಿ, ಇಲ್ಲಿ ಪ್ರಶ್ನೆ ಪತ್ರಿಕೆ 2 ಇರ್ತವೆ. ಇದಕ್ಕೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಒಂದು ಬಂದುಬಿಟ್ಟು 100 ಅಂಕಗಳಿಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ 50 ಪ್ರಶ್ನೆಗಳು ಇರುತ್ತದೆ. ಸ್ನೇಹಿತರೆ, 50 ಪ್ರಶ್ನೆಗಳಿದ್ದು ಒಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಇಲ್ಲಿ ಕಾಲಾವಧಿ ಬಂದುಬಿಟ್ಟು 3 ಗಂಟೆಗಳಿರುತ್ತದೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆ 1 ಆಯಿತು. ಈಗ ಪ್ರಶ್ನೆ ಪತ್ರಿಕೆ 2ಅನ್ನು ನಾವು ನೋಡ್ತಾ ಹೋದರೆ 100 ಅಂಕದ ಪ್ರಶ್ನೆಗಳು ಇರ್ತವೆ. 1ಕ್ಕೆ 2 ಅಂದರೆ ಟೋಟಲ್ 200 ಅಂಕಗಳನ್ನು ಕೊಡಲಾಗುತ್ತದೆ. 100 ಪ್ರಶ್ನೆಗಳು ಇರುತ್ತವೆ, 1ಕ್ಕೆ 2 ಅಂಕಗಳು. ಅದೇ ರೀತಿ 50 ಪ್ರಶ್ನೆಗಳು ಇರುತ್ತವೆ, 1ಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು 100 ಅಂಕಗಳು ಅಂದರೆ ಒಟ್ಟು 300 ಅಂಕಗಳಿಗೆ ಪರೀಕ್ಷೆಯನ್ನು ನೀವು ಬರೀತೀರಿ. 2 ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ 300 ಅಂಕಗಳಿಗೆ ನೀವು ಎಕ್ಸಾಮನ್ನು ಬರೆಯುತ್ತೀರಿ. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ಎಕ್ಸಾಮ್ಗೆ ಪೇಪರ್ 1ಗೆ ಏನೆಲ್ಲ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಇಲ್ಲಿ ಈ ಪತ್ರಿಕೆಯ ಅಭ್ಯರ್ಥಿಗಳು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ, ಬೋಧನೆ, ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭ್ಯರ್ಥಿಗಳ ಸಾಮಾನ್ಯ ಜ್ಞಾನದ ತಿಳುವಳಿಕೆಯನ್ನು ಗ್ರಹಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತಾಗಿರುತ್ತದೆ. ಈ ಪತ್ರಿಕೆಯು 50 ಆಯ್ಕೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು 2 ಅಂಕಗಳು. ಆಗಲೇ ಹೇಳಿರುವ ಹಾಗೆ 50 ಪ್ರಶ್ನೆಗಳಿರುತ್ತವೆ, 1ಕ್ಕೆ 2 ಅಂಕಗಳನ್ನು, ಒಟ್ಟು 100 ಅಂಕಗಳಿಗೆ. ಅದೇ ರೀತಿ ಇದು ಪೇಪರ್ 1 ಆಗಿರುತ್ತದೆ. ಸ್ನೇಹಿತರೆ, ಪೇಪರ್ 1ನಲ್ಲಿ 50 ಪ್ರಶ್ನೆಗಳು ಇದ್ದು ಅದಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತದೆ, 100 ಅಂಕ ಆಗುತ್ತದೆ. ಅದೇ ರೀತಿ ಪೇಪರ್ 2ಅನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಗಮನಿಸಬಹುದು, ಪೇಪರ್ 2ರಲ್ಲಿ ಈ ಪತ್ರಿಕೆಯು ಅಭ್ಯರ್ಥಿ ಆಯ್ಕೆ ಮಾಡಿದ ವಿಷಯ ಆಗಿ ನೀವು ಯಾವ್ದು ಆಯ್ಕೆ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಇಂಥ ಸಬ್ಜೆಕ್ಟ್ ಯಾವ್ದು ಇರುತ್ತಲ್ಲ ಅದನ್ನು 2ನೇ ಪೇಪರಲ್ಲಿ ಬರೆಸಲಾಗುತ್ತದೆ. ಅಂದರೆ ನೀವು ಹಿಸ್ಟ್ರಿ ತೊಗೊಂಡ್ರೆ ಹಿಸ್ಟ್ರಿ ಬರುತ್ತೆ, ಇಲ್ಲಿ ನೀವು ಎಕನಾಮಿಕ್ ಇದ್ದರೆ ಎಕನಾಮಿಕ್ ಬರುತ್ತದೆ. ಆ ರೀತಿಯಾಗಿ ಎಕ್ಸಾಮ್ ಇರುತ್ತದೆ. ಈ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋದರೆ ಏನೆಲ್ಲ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ
ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯಗಳಲ್ಲಿ 100 ಕಡ್ಡಾಯವಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಒಂದು ಪ್ರಶ್ನೆಗೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಒಟ್ಟು ಗರಿಷ್ಠ ಅಂಕಗಳನ್ನು ನಾವು ನೋಡ್ತಾ ಹೋದರೆ 200 ಅಂಕಗಳನ್ನು ಕೊಡಲಾಗುತ್ತದೆ. ಪೇಪರ್ 1ನಲ್ಲಿ 100 ಅಂಕಗಳು, ಪೇಪರ್ 2ಅಲ್ಲಿ 200 ಅಂಕಗಳು, ಒಟ್ಟು 300 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆಯುತ್ತೀರಿ. ಸ್ನೇಹಿತರೆ, ನೀವು ಕ್ವಾಲಿಫೈ ಆಗಬೇಕಂದ್ರೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕಂತ ನಾನು ಇಲ್ಲಿ ತಿಳಿಸ್ತೀನಿ. ಇಲ್ಲಿ ಜನರಲ್ ಕ್ಯಾಟಗರಿ ಬಂದುಬಿಟ್ಟು 40% ನೀವು ತೊಗೋಬೇಕಾಗುತ್ತದೆ. ಅಂದರೆ 300 ಅಂಕಗಳಿಗೆ 40% ಕನ್ಸಿಡರ್ ಆಗಿ ನೀವು ತೊಗೊಂಡ್ರೆ ನೀವು ಕ್ವಾಲಿಫೈ ಆಗಿರ್ತೀರ. ಇದು ಮೆರಿಟ್ ಅಲ್ಲ, ಕೇವಲ ಕ್ವಾಲಿಫೈಗೆ 40. ಅಲ್ಲಿ ಮೆರಿಟ್ ಲಿಸ್ಟನ್ನು ಆಮೇಲೆ ಎಷ್ಟಕ್ಕೆ ಅಂತ ನಿಲ್ಲಿಸ್ತಾರೆ ಸ್ನೇಹಿತರೆ. ಅದೇ ರೀತಿ SC, ST, OBC ಮತ್ತು SC, ST ಕ್ಯಾಟಗರಿ 1, 2A, 2B, 2, 3 ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ಸಂಬಂಧಪಟ್ಟಂತೆ 35%. ಅಂದರೆ 300 ಅಂಕಗಳಿಗೆ ನೀವು 30% ಮಾಡಿ ಸ್ನೇಹಿತರೆ. 35% ತೊಗೊಂಡ್ರೆ ನೀವು ಕ್ವಾಲಿಫೈ, ಅಂದರೆ ನೀವು ಎಲಿಜಿಬಲ್. ಇದು ಮೆರಿಟ್ ಅಲ್ಲ, ಕೇವಲ ಎಲಿಜಿಬಲ್ ಮಾತ್ರ ಆಗಿರುತ್ತದೆ. ಇದರ PDF ಅನ್ನು ಸಂಪೂರ್ಣವಾಗಿ ನಾನು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಈ PDF ಸಂಪೂರ್ಣವಾಗಿ ಓದ್ಕೋಬೋದು ಸ್ನೇಹಿತರೆ. ಹಾಗಾದರೆ ಎಷ್ಟು ವಿಷಯಗಳು ಅಂದರೆ ಒಟ್ಟು 33 ವಿಷಯಗಳಿಗೆ ಸಂಬಂಧಪಟ್ಟಂತೆ KCET ಪರೀಕ್ಷೆಯನ್ನು ಬರೆಸಲಾಗುತ್ತದೆ. ನೀವು ಇಲ್ಲಿ ಗಮನಿಸಬಹುದು ಯಾವ್ಯಾವ ವಿಷಯಗಳು ಅಂತ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬೋದು. ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಈ ರೀತಿಯಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ PG ಕೋರ್ಸ್ಗಳಿಗೆ KCET ಪರೀಕ್ಷೆಯನ್ನು ಬರೆಸಲಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ನೀವು ಎಕ್ಸಾಮ್ ಸೆಂಟರ್ನನ್ನು ನೀವು ಚೂಸ್ ಮಾಡ್ಕೋಬೇಕಾದ್ರೆ ನಿಮ್ಮ ನಿಯರ್ ಇರುವಂಥ ಎಕ್ಸಾಮ್ ಸೆಂಟ್ರನ್ನು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಗಮನಿಸಬಹುದು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯನಗರ ಈ ರೀತಿ ಪರೀಕ್ಷಾ ಕೇಂದ್ರಗಳನ್ನು ಕೊಡಲಾಗುತ್ತದೆ. ನೀವು ಹತ್ತಿರವಿರುವ ಪರೀಕ್ಷಾ ಕೇಂದ್ರಗಳನ್ನು ಅಪ್ಲೈ ಮಾಡಬಹುದು. ನೀವು ಪಾಯಿಂಟ್ಔಟ್ ನೋಡಿ, ಇಲ್ಲಿ ಫ್ರೆಷರ್ ಇರುವ ಅಭ್ಯರ್ಥಿಗಳು ಸಹಿತ, MA ಫ್ರೆಷರ್ ಇರುವ PGಯಲ್ಲಿ ಇರುವಂಥ ಅಭ್ಯರ್ಥಿಗಳು ಸಹಿತ ಇದನ್ನು ಅಪ್ಲೈ ಮಾಡಿ ಪರೀಕ್ಷೆಯನ್ನು ಬರೆಯಬಹುದು. KCET ಪರೀಕ್ಷೆ ಬರೆದುಕೊಂಡು KCET ಪರೀಕ್ಷೆ ಪಾಸ್ ಆದರೆ ನೀವು ಗೆಸ್ಟ್ ಟೀಚರ್ ಆಗಲು ಅರ್ಹತೆಯನ್ನು ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ. ಅದಕ್ಕೆ ಇದನ್ನು ಸಂಪೂರ್ಣವಾಗಿ PDF ಅನ್ನು ಒಂದ್ಸಲ ನೋಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.